ವಿದ್ಮಹೇ ವೈದ್ಯರಾಜಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯಾತ್. ರಾಗಾದಿರೋಗಾನ್ ಸತತಾನುಶಕ್ತಾನ್ ಅಶೇಷಕಾಯ ಪ್ರಸ್ತುತಾನ್ ಅಶೇಷಾನ್ ಔತ್ಸುಕ್ಯ ಮೋಹ ಅರತಿದಾನ್ ಜಗಾನ್ ಯೋ ಅಪೂರ್ವ ವೈದ್ಯಾಯ ನಮೋಸ್ತು ತಸ್ಮೈ. ಪ್ರತಿಯೊಬ್ಬ ವ್ಯಕ್ತಿಯು ಒಳ್ಳೆಯ ಆರೋಗ್ಯವನ್ನು, ಉತ್ತಮ ಆರೋಗ್ಯವನ್ನು ಹೊಂದಬೇಕೇಳಿ ಹಂಬಲಿಸ್ತಾನೆ. ಈ ಆರೋಗ್ಯ ಹೇಳುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯು ಮಾಡುವ ವಿವಿಧ ರೀತಿಯ ಚಟುವಟಿಕೆಗಳ ಮೇಲೆ, ದಿನನಿತ್ಯ ಸೇವಿಸುವಂತಹ ಆಹಾರ ಪದ್ಧತಿಯ ಮೇಲೆ, ರಾತ್ರಿ ಮಲಗಿಕೊಳ್ಳುವ ಸಮಯ, ಬೆಳಿಗ್ಗೆ ಏಳುವ ಸಮಯ ಇತ್ಯಾದಿಗಳ ಮೇಲೆ ನಿರ್ಧರಿತವಾಗ್ತದೆ. ಯಾರು ನಿದ್ದೆಯನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಮಾಡ್ತಾರೋ ಅವರಲ್ಲಿ ಉಂಟಾಗಿರುವಂಥ ಕಾಯಿಲೆಗಳು ವಾಸಿಯಾಗಲಿಕ್ಕೆ ಸಹಾಯ ಆಗ್ತದೆ. ಅದೇ ರೀತಿ ವಿವಿಧ ರೀತಿಯ ಕಾಯಿಲೆಗಳು ಬರದಂತೆ ಸಹ ತಡೀತದೆ. ಸಮಾಜದಲ್ಲಿ ಈ ರೀತಿಯಾಗಿ ಹೇಳ್ತಾರೆ, ಏನಂತಂದರೆ, ಯಾರಿಗೆ ಒಳ್ಳೆ ರೀತಿಯಲ್ಲಿ ನಿದ್ದೆ ಬರ್ತದೋ ಹಾಗೂ ಯಾರಲ್ಲಿ ತಿಂದಿರುವಂಥ ಆಹಾರವು ಸರಿಯಾಗಿ ಜೀರ್ಣವಾಗ್ತದೋ ಅವರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು, ರೋಗಗಳು ಬರೋದಿಲ್ಲ. ಇದನ್ನು ನೋಡಿದಾಗ ಪ್ರತಿಯೊಬ್ಬರೂ ಈ ನಿದ್ದೆಯ ಬಗ್ಗೆ ವಿಶೇಷವಾದ ಗಮನವನ್ನು ಕೊಟ್ಟು ನಿದ್ದೆಯನ್ನು ಮಾಡಬೇಕಾಗ್ತದೆ. ಅಸ್ತು ದೋಷಶತಂ ವೃದ್ಧಮಸ್ತು ವ್ಯಾಧಿಶತಾನಿ ಚ. ಎಷ್ಟೇ ವಿಧವಾದಂತಹ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಂಡರೂ ಸಹ ಶರೀರದಲ್ಲಿ ಅಸಮತೋಲನತೆಯು ಉಂಟಾಗ್ತಾ ಇರ್ತದೆ. ಅದೇ ರೀತಿ ವಿವಿಧ ರೀತಿಯ ಕಾಯಿಲೆಗಳು ಬರುವಂತಹ ಒಂದು ಸಂದರ್ಭಗಳು ಇರ್ತದೆ. ಕಾಯಾಗ್ನಿರೇವ ಬಲವಾನ್ ರಕ್ಷನ್ ರಕ್ಷತಿ ಜೀವಿತಂ. ಇಂಥ ಅಸಮತೋಲನಗಳು ಆಗ್ತಾ ಇದ್ದರೂ ಸಹ ವಿವಿಧ ರೀತಿಯ ಕಾಯಿಲೆಗಳು, ವ್ಯಾಧಿಗಳು ಬರಲಿಕ್ಕೊಂದು ಆಸ್ಪದ ಇದ್ದರೂ ಸಹ ಕಾಯಾಗ್ನಿ ಅಥವಾ ತಿಂದಿರುವಂಥ ಆಹಾರವು ಯಾರಲ್ಲಿ ಸರಿಯಾಗಿ ಜೀರ್ಣ ಆಗ್ತಾ ಇರ್ತದೋ ಅಂತಹ ವ್ಯಕ್ತಿಯ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಈ ನಿದ್ದೆಯು ಅತಿ ಅವಶ್ಯಕವಾಗಿದೆ. ಯಾರು ಜೀರ್ಣಶಕ್ತಿಯನ್ನು ಉತ್ತಮ ಮಟ್ಟದಲ್ಲಿ ಕಾಯ್ಕೊಂಡು ಬರ್ತಾರೋ ಅವರಲ್ಲಿ ಅಲ್ಪ ಸ್ವಲ್ಪವಾದಂತಹ ಆಹಾರ ಸಂಬಂಧಿತ ಅಪತ್ಯಗಳು ಉಂಟಾದರೂ, ಯಾವ ಆಹಾರ ದ್ರವ್ಯಗಳು ನಿಷೇಧಿತವಾಗಿರ್ತದೋ ಅವುಗಳನ್ನು ತೆಗೆದುಕೊಂಡರೂ ಸಹ, ಅಥವಾ ಆಹಾರ ತೆಗೆದುಕೊಳ್ಳುವ ಸಮಯದಲ್ಲಿ ಸ್ವಲ್ಪ ಆಚೀಚೆ ಆದರೂ ಸಹ ಜಠರ ಅಗ್ನಿಯು ತೀಕ್ಷ್ಣವಾಗಿರೋದ್ರಿಂದ ಅಥವಾ ಜೀರ್ಣಶಕ್ತಿಯು ಒಳ್ಳೆ ಇರೋದ್ರಿಂದ ಈ ಅಪತ್ಯಗಳಿಂದ ಉಂಟಾದಂತಹ ಅಸಮತೋಲನ, ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಅತಿ ಸಹಾಯಕವಾಗಿದೆ. ಯಾರಲ್ಲಿ ಎಷ್ಟು ಪ್ರಮಾಣದ ಆಹಾರ ಸೇವಿಸಬೇಕೋ ಅಷ್ಟೇ ಪ್ರಮಾಣದಲ್ಲಿ, ಎಷ್ಟೇ ಮುಂಜಾಗ್ರತೆ ತಗೊಂಡ್ರೂ ಸ್ವಲ್ಪ ಹೆಚ್ಚು ಆಹಾರ ತೆಗೆದುಕೊಳ್ಳುವ ಸಂದರ್ಭ ಇರ್ತದೆ ಅಥವಾ ಕಡಿಮೆ ಆಹಾರ ತೆಗೆದುಕೊಳ್ಳುವಂಥ ಸಂದರ್ಭವೂ ಇರ್ತದೆ. ಯಾವಾಗ ಹೆಚ್ಚು ಆಹಾರ ತೆಗೆದುಕೊಳ್ತಾರೋ ಅವರಲ್ಲಿ ಆಹಾರವು ಸರಿಯಾಗಿ ಜೀರ್ಣವಾಗದೆ ಅಜೀರ್ಣ ಉಂಟಾಗಬಹುದು. ಹಾಗೂ ಸೇವಿಸಿದಂಥ ಆಹಾರವು ಸರಿಯಾಗಿ ಜೀರ್ಣವಾಗದೇ ಇದ್ದಾಗ ಶರೀರದಲ್ಲಿರುವಂತಹ ಧಾತುಗಳು, ರಸಾದಿ ಧಾತುಗಳು, ಶರೀರದ ವಿವಿಧ ಘಟಕಗಳು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ಉತ್ಪನ್ನವಾಗುವುದಿಲ್ಲ. ಇವುಗಳು ಆಗ್ತಾಯಿದ್ರೂ ಇವುಗಳನ್ನು ಅಲ್ಲೇ ಸರಿಹೊಂದಿಸಲಿಕ್ಕೆ ಆಹಾರ ಜೀರ್ಣವಾಗುವುದು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಆಗೋದು ಅತಿ ಅವಶ್ಯಕವಾಗಿದೆ. ಎಲ್ಲ ವ್ಯಕ್ತಿಗಳಲ್ಲೂ ಜೀರ್ಣಶಕ್ತಿಯನ್ನು ಸರಿಯಾಗಿ ಕಾಪಾಡಲಿಕ್ಕೆ, ವಿವಿಧ ರೀತಿಯ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ
ವಿವಿಧ ರೀತಿಯ ವ್ಯಾಧಿಗಳು ಬರದಂತೆ ತಡಿಲಿಕ್ಕೆ ರಾತ್ರಿಯ ಹೊತ್ತು ಒಳ್ಳೆಯ ಗಾಢ ನಿದ್ದೆಯನ್ನು ಮಾಡುವಂಥದ್ದು ಅತಿ ಅವಶ್ಯಕವಾಗಿದೆ.